ಯಾವ ತಳಿ ರೀ ಸರ್? ಒಂದಕ್ಕೊಂದು ಡಿಫ್ರೆಂಟ್ ಅದಾವ ನೋಡೋಕ್ಕೆ. ಸರ್ ಇದು ನಿಮ್ಗೆ ನೋಡಕ್ಕೆ ಪ್ಯೂರ್ ನಾಟಕೈತನ ಐತಲ್ಲ, ಇದೇ ಸರ್ ಸೋನಾಲಿ ಕೋಳಿ, ಫಸ್ಟ್ ಕ್ವಾಲಿಟಿ ಸೋನಾಲಿ ಸರ್ ಇದು. ಇದ್ರೊಳಗೆ ಸೆಕೆಂಡ್ ಕ್ವಾಲಿಟಿ ಬರ್ತಾವ ಒಂಥರ ಕಲರ್ ಅವೆಲ್ಲ ಅಲ್ಲ. ಇದರ ಪ್ಯೂರ್ ನಾಟಕತೆ ಏನು ಬರ್ತಾವಲ್ಲ ಇದೇ ಸೋನಾಲಿ ಸರ್. ಇದು ಪ್ಯೂರ್ ನಾಟಿ ಕೋಳಿ ಒಳಗೆ ನೋಡಿ ಸರ್, ಇದು ಹಳ್ಳಿ ಒಳಗೆ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ. ಹಳ್ಳಿ ಒಳಗೆಲ್ಲ ಬರ್ತಾವೆ ಸರ್. ಇದು ಉಲ್ಟಾ ಪುಚ್ಚದ ಕೋಳಿ ಅಂತ. ಉಲ್ಟಾ ಪುಚ್ಚ ಐತೆ ಇದು ಬರೋದು ನಮ್ಮ ಸೋನಾಲಿ ಒಳಗೆ ಸರ್. ನಾ ಕೊಡುವಂಥ ಬಿಲ್ಡ್ ಒಳಗೆ ಅಷ್ಟೇ ಬರ್ತದೆ ಸರ್. ಇದು ಅಂತ ನಮ್ಮ ಹೆಮ್ಮೆ ನಮ್ದು. ನಮ್ಮ ಕಂಪ್ನಿಯಿಂದ ಏನು ಮರಿ ಬರ್ತಾವಲ್ಲ ಸರ್, ಅದಷ್ಟು ಉಲ್ಟಾ ಪುಚ್ಚದ ಬರ್ತದೆ ಸರ್. ನೀವು ಬೇರೆ ಬೇಕಾದ್ರೆ 100 ಕಡೆ ಮರಿ ತೊಗೊಂಡು ಟೆಸ್ಟ್ ಮಾಡಿರ್ಬೇಕಾರೆ ಕೋಳಿ ಈ ಥರ ಬರೋಲ್ಲ ಸರ್. ನೀವು ಬಂದ್ರೆ ಬೇಕಾದ್ರೆ ಆಮೇಲೆ ಮಾತಾಡೋಣ, ಅದು ನೋಡೋಣ. ನೀವು ಬರೋದನ್ನ ಇಲ್ಲ. ಯಾಕಂದ್ರೆ ಇದು ಅದಕ್ಕಾಗಿ ಈ ಫಸ್ಟ್ ಕ್ವಾಲಿಟಿ ಮರಿ ತೊಗೊಳೋದಂದ್ರೆ ಇದೇ ಒಂದು ಕಾರಣಕ್ಕೆ ಸರ್ ನಮ್ದು. ಇದು ಉಲ್ಟಾ ಪುಚ್ಚದ ಕೋಳಿ ಫಸ್ಟ್ ಕ್ವಾಲಿಟಿ ಒಳಗೆ ಅಷ್ಟೇ ಬರ್ತದೆ ಸರ್. ಈ ಥರ ಜುಟ್ಟೆಲ್ಲ ಈ ಥರ ಎಲ್ಲ ಜುಟ್ಟು ಬರ್ತಾವಲ್ಲ ಸರ್ ಇವು, ಇದೆಲ್ಲ ಫಸ್ಟ್ ಕ್ವಾಲಿಟಿ ಒಳಗೆ ಬರುತ್ತೆ ಸರ್. ಅಲ್ಲಂದ್ರೆ ಪ್ಯೂರ್ ಹಳ್ಳಿ ನಾಟಿ ಕೋಳಿ ಒಳಗೆಲ್ಲ ಈ ಥರ ಬರ್ತದೆ ಸರ್. ಹಿಂಗೆ ಈ ಥರ ಪ್ಯೂರ್ ನಾಟಿ ಕೋಳಿಗಳಿಗೆ ಬರ್ತದೆ ಸರ್. ಇದೇನು ಹಿಂಗೆ ಉಲ್ಟಾ ಪುಚ್ಚದ ಐತಲ್ಲ ಸರ್, ಇದು ಉಲ್ಟಾ ಪುಚ್ಚದ ಕೋಳಿನ ಬರ್ತದೆ ಸರ್. ಇದು ಪ್ಯೂರ್ ಸೋನಾಲಿ ಒಳಗೆ ಸರ್. ಇದು ನಾವು ಇವನು ಪ್ಯೂರ್ ನಾಟಿ ಅಂತ ಹೇಳಿ ಕೊಟ್ರೆ ಜನಕ್ಕೆ ಏನು ಗೊತ್ತಾಗಲ್ಲ ಸರ್. ಆದ್ರೆ ನಾವು ಕೊಡಲ್ಲ. ಪ್ಯೂರ್ ನಾಟಿ ಪ್ಯೂರ್ ಸೋನಾಲಿ ಅಂತ ಹೇಳಿ ಕೊಡ್ತೇವೆ ಸರ್ ನಾವು. ಜನಕ್ಕೆ ಅದನ್ನು ಕನ್ವಿನ್ಸ್ ಮಾಡ್ತೇವೆ. ಸೋನಾಲಿ ತಗೊಂಡ್ರೆ ನೀವು ಪ್ಯೂರ್ ತಗೋರಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಒಂದೇ ಕಾರಣಕ್ಕೆ. ಎಲ್ಲರೂ ಸೋನಾಲಿ ಅಂತ ಹೇಳ್ತಾರಲ್ಲ, ಸೋನಾಲಿ ಒಳಗೆ 3 ಥರ ಐತೆ ಸರ್. ಅದಕ್ಕೆ ಹೇಳಿದ್ರೆ ಇದನ್ನು ಫಸ್ಟ್ ಕ್ವಾಲಿಟಿ ಸೋನಾಲಿನ ತೊಗೊರಿ ಅಂತ ನಾವು ಹೇಳೋದು. ಅದು 29 ರೂಪಾಯಿ 70 ರೂಪಾಯಿ ಮರಿ ಇದೆಲ್ಲ ಹೇಳ್ತಾರೆ ಸರ್. ಸೀನ್ ಅದೆಲ್ಲ ರೇಟ್ ಇರಲ್ಲ. ಕ್ವಾಲಿಟಿನೇ ಯಾವಾಗಿದ್ರೆ ಬ್ರ್ಯಾಂಡ್ ಯಾವತ್ತೂ ಬ್ರ್ಯಾಂಡ್ ಕಳ್ಕೊಳ್ಳೋ ಸರ್. ನಾವು ತೊಗೊಳ್ಳೋಂಥ ವಿಚಾರ ಮಾಡ್ಬೇಕು. ಇದ್ರ ಫಸ್ಟು ಸೆಕೆಂಡು ರೇಟ್ ಮ್ಯಾಗ ಕನ್ಫರ್ಮ್ ತೊಗೊಳಕ್ಕಿಂತ ಮೊದಲು ಕ್ವಾಲಿಟಿ ಒಳಗೆ ಕನ್ಫರ್ಮ್ ತೊಗೋರಿ. ನೋಡಿ ಸರ್, ಈ ಥರ ಉಲ್ಟಾ ಪುಚ್ಚೋದು ಬರ್ಬೇಕು ಅಂದ್ರೆ ಅಷ್ಟೇ ಫಸ್ಟ್ ಕ್ವಾಲಿಟಿ ಅದ. ಈಗ ಎಷ್ಟು ತಿಂಗಳು ಐತೆ ಸರ್ ಅದು? ಸರ್ ಇವು 5 ತಿಂಗಳದ ಅದ ಸರ್. ಈಗ 5 ತಿಂಗಳದ ಸರ್. ಈ ಸೌಂಡ್ ಮ್ಯಾಗ ಗೊತ್ತಾಕತ್ತೆ ನೋಡಿ ಸರ್. ಈ ಸೌಂಡ್ ಬರತ್ತಂತ ತಿಳ್ಕೊಬೇಕು ಸರ್. ಇದು 4-5 ತಿಂಗಳು ಕೋಳಿ ಐತೆ ಅಂತೇಳಿ. ಈ ಸೌಂಡ್ ಬರಲ್ಲ ಸರ್. ನಡಬದ್ದೆ ಯಾವ 4 ತಿಂಗಳ 3 ತಿಂಗಳು ಕೋಳಿ ಸೌಂಡ್ ಬರಲ್ಲ ಸರ್. ಕೊರ್ರ ಸೌಂಡ್ ಬರುತ್ತೆ. ಇದೆಲ್ಲ ಆಲ್ರೆಡಿ ಮೊಟ್ಟೆ ಹಾಕತ್ತ ಸರ್. ಕೋಳಿಗೆ ಮೊಟ್ಟೆ ಹಾಕತ್ತ ಸರ್. ಇವು ಒಂದು 500 ಕೋಳಿ ಅದಾವ ಸರ್. ಈಗ ಆಲ್ರೆಡಿ ಮೊಟ್ಟೆ ಬರತ್ತ ಸರ್. ಈಗ ಕೊಡ್ತೀವಿ ಮೊಟ್ಟೆ ಅದಾವ ಸರ್. ಇವು ಕಡಕ್ನಾಥ ಹಿಡ್ಕೊಂಬಲ್ಲ ಯಾಡೆ ಅವ್ನು. ಈ ಕಡಕ್ನಾಥ ಆಯ್ತು ರೀ, ಮತ್ತು ಸೋನಾಲಿ ಆಯಿತು, ಮತ್ತು ಪಕ್ಕ ನಾಟಿ ಆಯಿತು. ಇದರಲ್ಲಿ ಯಾವ ಕೋಳಿ ಸಾಕಿದ್ರೆ ಉತ್ತಮ ಅಂತ ನಿಮ್ಮ ಪ್ರಕಾರ? ಅಂದ್ರೆ ನೀವು ಸೋನಾಲಿ, ಪ್ಯೂರ್ ನಾಟಿ, ಕಡಕ್ನಾಥ್ 3 ಯಾವನು ಸಾಕ್ಬೇಕ ಸರ್? ಈ 3 ಸೋನಾಲಿ ಸಾಕ್ಬೇಕು ಸರ್. ಮಾರ್ಕೆಟ್ನಾಗ ಇರೋದು ಸೋನಾಲಿ ಐತಿ. ಪ್ಯೂರ್ ನಾಟಿ ಇಲ್ಲ, ಕಡಕ್ನಾಥ್ ಇಲ್ಲ, ಯಾವುದೇ ತಳಿಗಿಲ್ಲ. ಈಗ DP ಕ್ರಾಸ್ ಅಂದ್ರೆ ಒಂದು, ಕಾವೇರಿ ಒಂದು ಅಂದ್ರೆ, ಸಹ್ಯಾದ್ರಿ ಅಂದ್ರೆ ಸರ್. ಎಲ್ಲ ಬ್ರೀಡರ್ ನಾವು ಕೇಳುವಂಥ ಮ್ಯಾಗ ಕಸ್ಟಮರ್ ನಮ್ಮ ಡಿಪೆಂಡ್ ಮಾಡ್ತಾರೆ. ಕಾವೇರಿ ಐತೇನ್ರಿ ಐತೆ ಅಂತ ಹೇಳ್ತಾರೆ. DP ಕ್ರಾಸ್ ಐತಂದ್ರಿ ಐತೆ ಅಂತ ಹೇಳ್ತಾರೆ. ಸಹ್ಯಾದ್ರಿ ಐತೇನ್ರಿ ಐತೆ ಅಂತ ಹೇಳ್ತಾರೆ. ಪ್ಯೂರ್ ನಾಟಿ ಐತೆ ಅಂದ್ರೆ ಐತೆ ಅಂತಾರೆ. ಪ್ಯೂರ್ ನಾಟಿ ನನ್ನ ಹತ್ರ ಅಲ್ಲ, ಯಾರ ಹತ್ರನೂ 1000 ಗಟ್ಟಲೆ ಸಿಗಲ್ಲ ಸರ್. ಎಲ್ಲ ಬೋಗಸ್ಸು. ಸಿಗಲ್ಲ. ನಾಳೆ ನಾನೇ ಕೊಡ್ತಾನಂದ್ರೆ ನಾನು ನಂಬೇಡ್ರಿ, ಅರ್ಥ ಮಾಡ್ಕೊಳ್ಳಿ. 500 ಕೊಡ್ತಾನಂದ್ರೆ ನಂಬೇಡಿ. ಪ್ಯೂರ್ ನಾಟಿ ಸಿಗಲ್ಲ. ನಿಮಗೆ ಪ್ಯೂರ್ ನಾಟಿನ ಕೊಡ್ಬೇಕಂದ್ರೆ ಪ್ಯೂರ್ ಸೋನಾಲಿನ ಮೋಸ ಮಾಡಿಕೊಡೋದು ಪ್ಯೂರ್ ನಾಟಿ ಅಂತೇಳಿ. ಅದ್ರ ರೇಟು 130 ರೂಪಾಯಿ, 140, 150 ರೂಪಾಯಿ ಹೇಳೋದು. ಈಗ ನಡಬದ್ದೆ ಮತ್ತು ಕ್ರಾಸ್ ಬಂದರೆ ಅದನ್ನೇ ರೇಟು ಮಾಡ್ತಾರೆ. ಅದಕ್ಕೆ ಈಗ ಸೋನಾಲಿನ ನಾವು ಕೊಡುವಂಥ ಸೋನಾಲಿನ 85 ರೂಪಾಯಿ ಫೈನಲ್ ರೇಟು ತಿಂಗಳ ಮರಿ. ನಿಮ್ಮ ಕಸ್ಟಮರ್ ಒತ್ತಿ ನಂಗೆ ಬೇಕು ಅಂದ್ರೆ ಮೋಸ ಮಾಡ್ಬೇಕಂದ್ರೆ ಅದ ಮರಿನ 130 ರೂಪಾಯಿ ಹೇಳಿ ಅದನ್ನು ಕೊಡ್ಬೋದು, ಏನು ತೊಂದರೆ ಆಗೋಲ್ಲ. ಆದರೆ ಯಾರಾದರೂ ನಮ್ಮಂಥ ಶಾನ ನಿಮಗೆ ಯಾರು ಪರಿಚಯ ಆಗಿ ಬಂದ್ರೆ ಅಂದ್ರೆ ಹೇಳ್ತಾರೆ, ಇಲ್ಲ ಅಣ್ಣ ಇದು ಪ್ಯೂರ್ ಸೋನಾಲಿ ಅಂತ ಹೇಳ್ಬಿಟ್ರೆ ನಾವು ಅವಾಗ ತಪ್ಪುಗಾರ ಆಗ್ತೇವೆ. ನೀವು ಮೋಸೋದಂಗೆ ಆಗುತ್ತೆ. ಯಾಕಂದ್ರೆ ನೀವು ಪ್ಯೂರ್ ನಾಟಿ ಅಂತ ಸಾಕ್ತಿರ್ತೀರಿ. ಒಯ್ಯಾಕೆ ಬಂದವನು ಹೇಳ್ತಾನೆ ಇದು ಪ್ಯೂರ್ ನಾಟಿ ಅಣ್ಣ, ಇದು ಪ್ಯೂರ್ ಸೋನಾಲಿ, ಈಗ ರೇಟ್ ಕಡಿಮೆ ಆಗುತ್ತೆ ಅಂದಾಗ ಅವಾಗೂ ನಿಮ್ಮ ಮನಸ್ಸಿನಾಗ ನಮ್ಮ ಬಗ್ಗೆ ತಪ್ಪು ಮೂಡ್ತತಿ. ಅದೇ ಒಂದು ಕಾರಣಕ್ಕೆ ನಾವು ಪ್ಯೂರ್ ನಾಟಿ ಇಲ್ಲಣ್ಣ ನಮ್ಮ ಕಡೆ ಅಷ್ಟೇ 100, 200 ಆಗ್ಬೋದು, ಆದರೂ ನಮ್ಮ ಕಡೆ ಸದ್ಯಕ್ಕಿಲ್ಲ ಅಂತ ನಾವು ಓಪನಾಗಿ ಹೇಳಿಬಿಡ್ತೇವೆ. ಯಾಕಂದ್ರೆ ಅದು ಯಾವಾಗೋ ಬರುತ್ತೆ, ಯಾವಾಗ ಹೋಗುತ್ತೆ. ಅದು ಯಾವುದಕ್ಕೆ ಹಾಕೊಂಡು ಕುಂದ್ರಕ್ಕಾಗಲ್ಲ. ನಾವು ಹೆಚ್ಚು ಕೊಡೋದೇ ಸೋನಾಲಿ. ನಾವು ಕೊಡೋದನ್ನ ಸೋನಾಲಿನ ಪ್ಯೂರ್ ನಾಟಿ ಅಂತ ಹೇಳಿ ಕೊಡ್ತೇವೆ ನಾವು. ಹೆಂಗೆ ಪ್ಯೂರ್ ನಾಟಿ ಅಂತ ಹೇಳ್ತಂದ್ರೆ ನೀವು ಪ್ಯೂರ್ ನಾಟಿ ರೇಟಿಗೆ ಕೊಡೋದಿಲ್ಲ. ಸೋನಾಲಿ ರೇಟ್ ಸೋನಾಲಿಗೆ ಕೊಡ್ತೇವೆ, ಪ್ಯೂರ್ ನಾಟಿ ಅಂತ ಹೇಳಿ ಕೊಡ್ತೇವೆ. ರೇಟು 85ಕ್ಕೆ ಕೊಡ್ತೇವೆ. ನಾಳೆ ತೊಗೊಳತ್ನಾಗ ಸೋನಾಲಿ ರೇಟ್ ಹೊಕ್ಕತ್ತೆ ಅಂತ ಹೇಳಿ ಕೊಡ್ತೇವೆ. ಅಂದರೆ ಅವ್ರಿಗೆ ಮನದಟ್ಟನ ಮಾಡ್ತೇವೆ, ಅಣ್ಣ ಸೋನಾಲಿ ಅಲ್ಲ ಪ್ಯೂರ್ ನಾಟಿನ ಸೋನಾಲಿ ತಗೋ, 2 ಒಂದೇ ಬಿಡೋಣ. ಊರಿದ್ನೆಲ್ಲ ಹಳ್ಳಿಯಾಗಿನ ಪ್ಯೂರ್ ನಾಟಿ ಬೇಕಂದ್ರೆ ನಮ್ಮ ಹತ್ರ ಇಲ್ಲ ಅಂತ ಓಪನಾಗಿ ಹೇಳ್ತಾನೆ ನಾವು. ಅದು ಸಿಗಲ್ಲಣ್ಣ. ಅದಷ್ಟೇ ಯಾರಿಗಾರು ಹಳ್ಳಿ ಒಳಗೆ ಅಲ್ಲೇ ನೋಡಿ ತೊಗೊಂಡು ಸಾಕಬೇಕು. ಪ್ಯೂರೇ ಬೇಕಪ್ಪ ಅಂತಂದರೆ ನೀವು ಎಲ್ಲರೂ 1000 ಗಟ್ಟಲೆ ಮಾಡ್ತಾನಂದ್ರೆ ಇಲ್ಲಣ್ಣ. ನೀವು ಇದನ್ನು ಯಾರು ಗೊತ್ತಿದ್ದ ನಮ್ಮ ಹತ್ರ 4 ಮಂದಿ ಕರೆಕ್ಟಾಗಿ ಕೇಳಿದ್ರೆ ಅವ್ರು ಹೇಳಿರ್ತಾರೆ. ಕರೆಕ್ಟಾಗಿ ಬಿಸ್ನೆಸ್ ಮಾಡೋರು. ಈ ಬದಲು ಬಿಸ್ನೆಸ್ ಮಾಡೋರು ಕೇಳಿದರೆ ಅರ್ಥ ಆಗೋದಿಲ್ಲಣ್ಣ ಇದನ್ನು. ಇದು ಪ್ಯೂರ್ ಏನು ಸೋನಾಲಿ ಒಳಗೆ ಬರುತ್ತಲ್ಲಣ್ಣ, ಇದು ಅರ್ಥ ಆಗತ್ತೆ. ನೀವು ಹಳ್ಳಿ ಕೋಳಿ ಒಳಗೆ ಈ ಥರ ಉಲ್ಟಾ ಪುಚ್ಚೋದು ಬರುತ್ತಲ್ಲಣ್ಣ, ಇದೇ ಒಂದು ಬ್ರೀಡಣ್ಣ. ಇದು ಪ್ಯೂರ್ ನಾಟಿ ಒಳಗೆ ಬಂದಂಗೆ ಪ್ಯೂರ್ ಸೋನಾಲಿ ಒಳಗೆ ಬರ್ತತಣ್ಣ. ನೋಡೋಣ ನೀನೇ ನೋಡ್ಕೊ ಅದು ಹೆಂಗೆ ಪ್ಯೂರ್ ಐತಿ, ಇದು ಪ್ಯೂರ್ ಐತಲ್ವ. ಅಂದರೆ ಸ್ವಲ್ಪ ಹೊರಗೆ ನ್ಯಾಚುರಲ್ ಬಿಟ್ಟು ದಿನ ಆತಂದ್ರೆ ಒಂದು 4-5 ತಿಂಗಳ ಕ್ರಾಸ್ ಆಗಕ್ಕೆ ಬಂತಂದ್ರೆ ಕೋಳಿ ನ್ಯಾಚುರಲ್ನಾಗ ಬರ್ತೈತಿ. ತಮ್ಮಲ್ಲಿ ಒಂದು ಕಡಕ್ನಾಥ್ ಈ ಥರ ಕಡಕ್ನಾಥನು
ಸಿಗ್ತಾರ ಸರ್ ನಮ್ಮ ಹತ್ರ. ಇವೆಲ್ಲ 2 ತಿಂಗಳು ಮರಿ ಅದಾವೆ, 2 ತಿಂಗಳದು. ಇವನ್ನೆಲ್ಲ ಮಾಂಸ ಪ್ಯೂರ್ ನಾಟಿದ ಏನು ಸೋನಾಲಿ ಮಾಂಸ ಬಂದಂಗೆ ಮಟನ್ ಬಂದಂಗೆ ಬರುತ್ತೆ ಇದ್ರದ್ದು. ಅದ್ರದ್ದು ಹೆಂಗೆ ಮಾಂಸ ಬರುತ್ತೆ ಹಂಗೆ ಬರುತ್ತೆ. ಆದರೆ ಇವನ್ನ ಅಷ್ಟೇ ಒಂದು 50, 100, 20, 30 ಸಾಕೋದು. ಇವನು ಬಲ್ಕಾಗಿ 200-300 ಕೇರ ನಾನು ಕೊಡೋಲ್ಲ. ಯಾಕಂದ್ರೆ ಇದನ್ನು ಸಾಕಿದರೆ ಲಾಭ ಇಲ್ಲ ಜನಕ್ಕೆ. ನಮ್ಮದು ಮಾರ್ಕೆಟ್ ನಾವು ಐತಿ ಇಲ್ಲಿ 1-2 ನಾವು ಕಸ್ಟಮರ್ಗೆಲ್ಲ ಮರಿ ಕೊಡ್ತೇವೆ, ಅದ್ರೊಳಗೆ ದಾಡ್ತೈತೆ ನಮ್ಮದು. ನೀವು ರೈತರು ಸಾಕಾರೆಲ್ಲರೂ ಅಷ್ಟೇ 10 ಸಾಕ್ಬೋದು, 20 ಸಾಕ್ಬೋದು, ಒಂದು 50 ಸಾಕ್ಬೋದು. ನಿಮ್ಗೇನೋ ತಿನ್ನಕ್ಕೆ ಬೇಕಪ್ಪ ಅಂದರೆ ನೀವು ಅಷ್ಟೇ ಒಂದು 50-100 ಒಳಗೆ ಮಾಡ್ಕೊಂಡು ಆರಾಮ್ ನೀವು ತಿನ್ಬೋದು ಫಾರ್ಮರ್ಸ್ ಒಳಗೆ. ಅಂದ್ರೆ ಅವ್ರು ಇವನೇ ಬಲ್ಕಾಗಿ ಮಾಡಿ ಈ ಬಿಸ್ನೆಸ್ ಮಾಡ್ತಾನೆ, ಇದು ಮಾರ್ಕೆಟ್ ಇಲ್ಲಣ್ಣ ಹೇಳ್ತಾರೆ. ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ನಾನು ತೊಗೋತೇನೆ, ನಾವು ಇಷ್ಟಿಲ್ಲ ಅಂತ ಹೇಳಲ್ಲ, ಬೋಗಸ್ ತೊಗೊಲ್ಲ. ಸುಮ್ಮನೆ ಮಾಡಬೇಡಿ. ಪ್ಯೂರ್ ನಾಟಿನೂ ಯಾರೂ ತೊಗೊಳ್ಳೋಣ ಬಲ್ಕಾಗಿ. ಸಾಕಿದ್ರು ಬಲ್ಕಾಗಿ ತೊಗೊಳ್ಳೋ ಸಿಗೋದಿಲ್ಲ ಫಸ್ಟ್ ಆಫ್ ಆಲ್, ನಾಳೆ ತೊಗೊಲ್ಲ. ಎಷ್ಟೋ ಜನ ಪ್ಯೂರ್ ನಾಟಿ ಅಂತ ಹೇಳಿ ಕೊಡ್ತಾರೆ. ನಮ್ಮಂಥ ಬಿಸ್ನೆಸ್ ಮಾಡಿ ಪ್ಯೂರ್ ನಾಟಿ ಅಂತ ಹೇಳಿ ಕೊಡ್ತಾರೆ. ಅವ್ನು ಶಾಣಾಗಿದ್ದಂದ್ರೆ ಲಾಕ್ ಮಾಡ್ತಾರೆ, ಅವ್ರನ್ನ ಹಿಡಿದು ಯಾಕಪ್ಪ ಹಿಂಗೆ ಮೋಸ ಮಾಡಿ ಅಂತ ಹೇಳ್ತಾರೆ. ಆಗ್ಯಾವ ಎಷ್ಟೋ ಸೀನ್ ಆಗ್ಯಾವ. ಪ್ಯೂರ್ ನಾಟಿ ಅಂತೇಳಿ ಕೊಟ್ಟು ಇಲ್ಲಿ ಇಲ್ಲಿ ಒಯ್ಯಾತಾರೆ, ಈ ರೇಟ್ ಕೇಳ್ತಾರೆ. 250, 280 ಕೇಳ್ತಾರೋ. ನೀನು ನೋಡ್ರೆ 300, 350 ಅಂತ ರೇಟ್ ಹೇಳಿದಿ ಒಯ್ಬಾ ಅಂತ ಹೇಳ್ತಾರೆ. ಅಣ್ಣ ಅವತ್ತು ನಾವು ತೊಗೊಂಬಂದ್ರು ಇಲ್ಲಿ ಎಲ್ಲೇ ಹೋಗೋಲ್ಲ, ಅವಾಗ ಲಾಸ್ ಆಗೋದು ಅಲ್ಲ. ಇವತ್ತು ಕೊಡುವಂಥ ಟೈಮ್ದಾಗ ಒಂದು 5 ರೂಪಾಯಿ ತೊಗೊಂಡು ನಾವು ಕೊಟ್ಟವಂದ್ರು 5,000 ರೂಪಾಯಿ ಲಾಭ ತೊಗೊಂಡಾಯ್ತು. ನಾಳೆ ಆ ಕೋಳಿ ವಾಪಸ್ ನಮ್ಮ ತರ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ನಾವು ಕೊಡ್ತಿರ್ಬೇಕಲ್ಲ. ಇಲ್ಲಿ ಬಂದ್ರೆ ಅದು ಹೋಗೋಲ್ಲ. ಅವಾಗ 5,000 ವರ್ಷಕ್ಕೆ ಅವು 1,00,000-2 ಲಕ್ಷ ಕಳ್ಕೊಬೇಕಾಗತ್ತೆ ನಾವು. ಅವರು ಕಳ್ಕೊತಾರೋ ತೊಗೊಂಡಾರು, ನಾವು ಕಳ್ಕೊಬೇಕಾಗತ್ತೆ. ಹಾಗಾಗಿ ಅವ್ನು ತೊಗೋಬಾರ್ದ. ನಾವು ಸುಮ್ಮನೆ ಹೇಳೋದು ಒಂದು ಕೊಡೋದು ಮಾಡೋಂಗಿಲ್ಲ. ನಮ್ಮ ಹತ್ರ ಇದು ಪ್ಯೂರ್ ಸೋನಾಲಿನ ಪ್ಯೂರ್ ಅಂತೇಳಿ ಕೊಡ್ತೇವೆ ನಾವು. ನೀವು ಪ್ಯೂರ್ ನಾಟಿ ಅಂತೇಳಿ ಸಾಕಂಗಿಲ್ಲ, ನಾಟಿ ಕೋಳಿ ಅಂತ ಸಾಕ್ಬೋದು ಇವನ್ನ. ಬಿಸ್ನೆಸ್ ಕಮರ್ಷಿಯಲ್ ಬಿಸ್ನೆಸ್. ಮಾರ್ಕೆಟ್ನಾಗ ಏನು ಓಡಾತೈತಿ ಅದನ್ನು ನಾವು ಮಾಡ್ಬೇಕು. ಜನಕ್ಕೆ ಮೋಸ ಅಂತ ಮಾಡತ್ತಿಲ್ಲ. ಟೇಸ್ಟು ಕೊಡತ್ತೇವೆ, ಕ್ವಾಲಿಟಿನೂ ಕೊಡತ್ತೇವೆ, ರೇಟ್ನಾಗೂ ಕಡಿಮೆನೂ ಕೊಡತ್ತೇವೆ. ಜನಕ್ಕೆ ಅದೇ ಬೇಕಲ್ಲಣ್ಣ. ನೀನು ಇದನ್ನು 5 ತಿಂಗಳು 6 ತಿಂಗಳು ಸಾಕ್ಬಿಟ್ಟಣ ಪ್ಯೂರ್ ನಾಟಿನ ಇದನ್ನು ಊರಾಗಿಂದ ಹಳ್ಳಿ ಕೋಳಿಗೆ ಎಲ್ಲೂ ಚೇಂಜ್ ಆಗಲ್ಲಣ್ಣ. ಯಾಕಂದರೆ ತೆಳ್ಳಗೆ ಎಲಬು ಅಂತ ಹೇಳ್ತಾರೆ, ಮಟನ್ ಟೇಸ್ಟ್ ಅಂತ ಎಲ್ಲ ಹಂಗೆ ಬರುತ್ತೆ. ನಾವು ಅಷ್ಟೇ 3 ತಿಂಗಳು ಸಾಕಿ 4 ತಿಂಗಳು ಸಾಕಿ ಕೊಟ್ಟರೆ ಜನಕ್ಕಣ ಟೇಸ್ಟ್ ಮಟನ್ ಬರೋಲ್ಲ, ಹಂಗಾಗುತ್ತೆ. ಈ ಕುರಿ ಮಟನ್ ಹೇಳ್ತಾರಣ್ಣ ಎಳೇದಂತ ಹೇಳ್ತಾರೆ, ಬರೋಲ್ಲ. ಅದೇ ಒಂದು 4 ತಿಂಗಳ 5 ತಿಂಗಳ ಮರಿನ ತಿಂದರೆ ಮಟನ್ ಹೆಂಗೆ ಟೇಸ್ಟ್ ಇರುತ್ತಲ್ಲ ಹಾಗೆ ಇದು ಕೋಳಿದು ಒಂದು 5 ತಿಂಗಳು 6 ತಿಂಗಳ ಕೋಳಿ ಆದರೆ ಟೇಸ್ಟ್ ಬರುತ್ತಾನೆ ಇದು. ಅಂದಾಗ ಟೇಸ್ಟ್ ನಾವು ಯಾರಾದ್ರೂ 3 ತಿಂಗಳ ಕೋಳಿ ಇತ್ತಂದ್ರೆ ನಾವು ಕೊಡೋಲ್ಲ ಕೋಳಿ ಯಾರಿಗೂ. 4 ತಿಂಗಳ ಮಟ್ಟ ಹುಂಜಾ ಕೊಡೋಲ್ಲ ನಾವು ಯಾರಿಗೂ, ಕೋಳಿನೂ ಕೊಡೋಲ್ಲ. 4 ತಿಂಗಳು 4.5 ತಿಂಗಳು 5 ತಿಂಗಳು ಆದ್ರೆ ಅಷ್ಟೇ ನಾವು ಇಲ್ಲಿ ಲೋಕಲ್ ಕೊಡ್ತಾವಣ್ಣ, ಇಲ್ಲಾಂದ್ರೆ ಕೊಡೋಲ್ಲ. ಈಗ ಅಂಗಡಿಗೆಲ್ಲ ಮಾಲ್ ಹೋಗತ್ತಲ್ಲ ನಾವು ಅದೆಲ್ಲ 4 ತಿಂಗಳಿಗೆ ಮಾಲ್ ಹೋಗತ್ತಾನ. ನಮ್ಮ ಕಡೆ ಒಯ್ತತ್ತಲ್ಲ ಕೋಳಿ, ಅವ್ರು ಯಾರು ನಮ್ಮ ಮಾಲ್ ಒಯ್ಯಿಲ್ಲ. ನಾವು 4 ತಿಂಗಳು ಆಗಿರ್ಬೇಕಣ್ಣ ಅವ್ರಿಗೆ. 4.5 ತಿಂಗಳು ಆಗ್ತಿರ್ಬೇಕು, ಇಲ್ಲ 4.5 ತಿಂಗಳು ಕ್ರಾಸ್ ಆಗ್ತಿರ್ಬೇಕು. 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಟ್ಟು ಹೋಗ್ತಾರೆ. ಅದ್ರ ಒಳಗಿನ ಮಾಲ್ ಅದ್ರ ನಾವು ಒಯ್ಯಲ್ಲಣ್ಣ. ಕಸ್ಟಮರ್ ನಮ್ಮ ಕಡೆ ಒಯ್ಯೋ ಅಂತಾರೆ, ಲಿಫ್ಟರ್ ಇರ್ತಾರಲ್ಲ ಅವ್ರು ಕೋಳಿ ಬಲತ್ರ ಮಾತ್ರ ಒಯ್ತಾರಣ್ಣ. ಯಾಕಂದ್ರೆ ನಾನು ಅವ್ರಿಗೆ ಫಸ್ಟ್ ಹೇಳ್ಬಿಡ್ತಾರೆ ನಮ್ಗೆ ಬಲ್ತಿದ್ದು ಕೋಳಿ ಕೊಡು ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರು ಹೋಗಿ ಅಂಗಡಿಯಾಗ ಮಾಡಿ ಅವ್ರು ಕಸ್ಟಮರ್ ಹಿಡ್ಕೋಬೇಕಲ್ಲ. ಹಿಂಗಾಗಿ ಬಲ್ತಿದ್ದು ಕೋಳಿನ ಟೇಸ್ಟ್ ಬರೋದಣ್ಣ ಯಾರಿಗಾದ್ರೂ ಕೊಡೋದಿದ್ರೆ. ಸರ್ ಈಗ ಸೋನಾಲಿ ರೀ, ಕೆಲವೊಂದು ಜನ ಮೌಸಕ್ಕಾಗಿ ಸಾಕೋರು ಇರ್ತಾರೆ, ಮತ್ತು ಕೆಲವೊಂದು ಜನ ಮೊಟ್ಟೆಗಾಗಿ ಸಾಕೋಬೇಕನ್ನೋ ಇರ್ತಾರೆ. ಸರಿ, ಪ್ಯೂರ್ ನಾಟಿ ಮೊಟ್ಟೆ ಹೆಂಗೆ ಬರುತ್ತೆ? ಚಿಕ್ಕ ಸೈಜ್ ಬರುತ್ತೆ, ಸೈಜ್ ಬರುತ್ತೆ. ಆಮ್ಯಾಗ ನೀವು ಮೊಟ್ಟೆ ಯಾರಿಗಾರು ಕೊಡ್ಬೇಕಂತೇಳಿ ನಾಟಿ ಮೊಟ್ಟೆನ ಅಂತೇಳಿ ಕೊಡಬೇಕು. ನೀವು ಈ ಸೋನಾಲಿ ಮೊಟ್ಟೆನ ನಾಟಿ ಮೊಟ್ಟೆ ಅಂತ ಕೇಳಿದ್ರೆ ಏನೂ ಫರಕಿಲ್ಲ ಸರ್. ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಒಂದು ಕೂದಲೇನು ಡಿಫ್ರೆನ್ಸ್ ಇಲ್ಲ ಸರ್. ಅದು ಏನು ಕಲರ್ ಬರುತ್ತೆ, ಅದು ಏನು ಸೈಜ್ ಬರುತ್ತೆ ಅಷ್ಟೇ ಮೊಟ್ಟೆ ಹಾಕುತ್ತೆ, ಅಷ್ಟೇ ತೂಕನೂ ಬರುತ್ತೆ. ಏನು ನಮ್ಮ ನಾಟಿ ಕೋಳಿ ತೂಕ ಬರುತ್ತಲ್ಲ ಅಷ್ಟೇ ತೂಕ ಬರುತ್ತೆ ಸರ್. ಅದಕ್ಕಿಂತ ಜಾಸ್ತಿ ಬರೋಲ್ಲ ಇದು ಕೋಳಿ. ಇದು ಏನಪ್ಪ ಮತ್ತು ಕೋಳಿ ಚೇಂಜ್ ಆದ್ಮ್ಯಾಗ ಅಷ್ಟು ಬರುತ್ತೆ ಅಂದ್ರೆ ಕೋಳಿನೂ ತೂಕನೂ ಅಷ್ಟೇ ಬರುತ್ತೆ. ನೋಡೋಕ್ಕೂ ದಿನದೊಳಗೆ ಸೌಂಡು ಹಂಗೆ ಬರುತ್ತೆ. ನೀವು ಕೋಳಿ ಒದತ್ತೆ ಸೌಂಡ್ ನೋಡ್ರಿ ಗೊತ್ತಾಗ ಕೋಳಿ ಸೌಂಡು ಹಂಗೆ ಬರ್ತೈತಿ. ಆಮ್ಯಾಗ ಅದು ನೋಡೋಕೆ ನ್ಯಾಚುರಲ್ಲು ಹಂಗೆ ಕಾಣ್ತೈತಿ. ಅದೇ ಕೋಳಿ ಹಂಗೆ ನ್ಯಾಚುರಲ್ಲು ಬದುಕ್ತೈತಿ. ಇದು ಹಂಗೆ ಗಿಡದಾಗ ಹತ್ತಿನೂ ಗಿಡದಾಗೂ ಕುಂದಿರ್ತೈತಿ. ಎಲ್ಲಿ ಬೇಕು ಆ್ಯಕ್ಟಿವ್ ನ್ಯಾಚುರಲಿಗೆ ಹೆಂಗೆ ಕೋಳಿ ಇರ್ತಲ್ಲ ಹಂಗೆ ಇರ್ತೈತೆ. ಎಗ್ಗಿಗಾಗಿ ಮಾಡ್ಬೋದು, ಮೊಸಕ್ಕಾಗಿ ಮಾಡ್ಬೋದು. ಇದನ್ನು ದೇವ್ರಿಗಾಗಿ ಬ್ಯಾಟಿಗೆಲ್ಲ ಮಾಡ್ತಾರೆ, ಅದು ಇದೇ ಕೋಳಿ ಸಾಕತ್ರಿ. ಬೇರೆ ಯಾವುದೋ ಕೋಳಿ ನಡೆಯಲ್ಲ ದೇವರಿಗೆ. ಇದೇ ಕೋಳಿನ ನಾಟಿ ಕೋಳಿನ ಅಂತೇಳಿ ಮಾಡ್ತಾರೆ. ಅದ್ರಾದ್ರೂ ಈಗ ನಾವು ಇದ್ರೊಳಗೆ DP ಕ್ರಾಸ್ ಕುಡಿಸಿದ್ರೆ ಜನಕ್ಕೆ ಗೊತ್ತಾಗತ್ತೆ. ಮೊಟ್ಟೆನೇ ಸೈಜ್ ಬರುತ್ತೆ, ಆಹಾರನೂ ಜಾಸ್ತಿ ತಿನ್ನುತ್ತೆ, ಕೋಳಿ ಸೈಜ್ ಗಾತ್ರ ಆಗುತ್ತೆ. ಕಾವೇರಿನೂ ಹಂಗಾಗುತ್ತೆ. ಆಮೇಲೆ ಪ್ಯೂರ್ ನಾಟಿ ತಂದು ಇದ್ರೊಳಗೆ ಜಮಾ ಮಾಡಿದ್ರೆ ಗೊತ್ತಾಗಲ್ಲ ಯಾವ ಪ್ಯೂರು ಯಾವುದು ಕ್ರಾಸ್ ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಮ ಸೋನಾಲಿ ಹೋದ ಅದ್ರೊಳಗೆ ಹಳ್ಳಿ ಒಳಗೆಲ್ಲ ಸಾಕ್ತಾರೆ ಅಣ್ಣ. ನಮ್ಮ ಮುಂಜಾನೆ ಒಂದು 4, 5, 10 ಕೋಳಿ ಒಯ್ತಾರೆ, ಅವ್ರು ಮಾರ್ಕೊತಾರೆ. ಈಗ ಅಲ್ಲಿ ಲೋಕಲ್ ಯಾರೋ ಬಂದು ಹೋಗ್ತಾರಲ್ಲ ಅದೇ ಮುಂಜಾನೆ ಅವ್ರು 1200-1000 ಕೊಡ್ತಾರೆ. ನಮ್ಮ ಮುಂಜಾನೆ ನಮ್ಮ ಕಣ್ಣು ಮುಂದೆ ಕೊಡ್ತಾರೆ. ಜನಕ್ಕೆ ಏನು ಮರ್ದಂಟ ಆಗಿರ್ತೈತಿ, 1-2 ಎಲ್ಲ ನಾಟಿ ಹಿಂಗೆ ಹಿಂಡಾಗಿ ಸಾಕೋದೆಲ್ಲ ಕ್ರಾಸು ಹಿಂಗೆ ಜನ ಆಗಿಬಿಟ್ಟಿರ್ತೈತಿ. ಅದ್ರ ಟೇಸ್ಟ್ ವೈಸ್ ಬಂದು ತೊಗೊಂಡು ಹೋಗಿರ್ತಾರಲ್ಲ ಅವ್ರು ಯಾವತ್ತಿಗೆ ಮಾತಾಡೋದಿಲ್ಲ. ಎಲ್ಲ ಕೋಳಿ ಒಂದೇ ಬಿಡೋಣ ನಾವು ತಪ್ಪು ತಿಳ್ಕೊತೇವೆ ಅಂತ ಹೇಳ್ತಾರೆ. ಆದ್ರೆ ಆದಷ್ಟು 4 ತಿಂಗಳ ಮೇಲ್ಪಟ್ಟಾದರೆ ಫುಡ್ಡನ್ನ ಕಡಿಮೆ ಮಾಡಿ ನ್ಯಾಚುರಲ್ ಬೆಳೆಸ್ಕೊಂತ ಹೋಗ್ಬೇಕು. ಅವಾಗ ತೂಕ ಕೊಡುವಂಥ ಟೈಮ್ ಇರಲ್ಲ. ಪೀಸ್ ಲೆಕ್ಕ ಮಾರ್ಬೇಕಂದ್ರೆ ನೀವು ನ್ಯಾಚುರಲ್ ಕನ್ವರ್ಟ್ ಮಾಡ್ಕೊಬೋದು ಅವನ್ನ ಕೋಳಿನ. ಮತ್ತು ನಾನು ಪೀಸ್ ಲೆಕ್ಕನೂ ಮಾರ್ತೀನಿ,
ಪೀಸ್ ಲೆಕ್ಕನ ಮಾರ್ಕೊಂಡು ನಾನು ಅದನ್ನು ಒಂದೊಂದು ಪೀಸ್ ಮಾರ್ತಾನ್ರಿ ಅಂತಂದ್ರೆ ಫೀಡ್ನ 1.5 ರಿಂದ 2 ತಿಂಗಳು ಮಾತ್ರ ಫೀಡ್ ಹಾಕೋಬೇಕು. ಅತ್ತಾಗಿಂತ ನಾವು ನ್ಯಾಚುರಲ್ ಮಾಡ್ಕೊಂತ ಹೋದ್ರು ನಡೀತದೆ, ಅದ್ರಾಗೇನು ತೊಂದರೆ ಇಲ್ಲ. ನ್ಯಾಚುರಲ್ ಯಾಕಂದ್ರೆ ಪೀಸ್ ವೈಸ್ ಹೋಗುತ್ತಾಗ ಅದು ಅಲ್ಲಿ ರೇಟ್ ಕುಂದಿರ್ತದೆ. ನಾವು 4.5 ತಿಂಗಳು 4 ತಿಂಗಳಿಗೆ 5 ತಿಂಗಳಿಗೆ ಬಲ್ಕಾಗಿ ಒಮ್ಮೆಗೆ ಮಾಡ್ತಾವಂದ್ರೆ ಹೊರಗಿನ ಲೋಕಲ್ ಫುಡ್ ಹಾಕಬಾರ್ದು. ಅಂದರೆ ಚಂದಾಗಿ ದಷ್ಟು ಪುಷ್ಟು ಕೋಳಿ ಬೆಳಿಬೇಕು. ನೋಡೋಕೆ ನ್ಯಾಚುರಲ್ ನೀರಿಗೆ ಕಂಡ್ರೆ ಕೋಳಿ ಸೇಲ್ ಆಗ್ತಾವಣ. ಈಗ ನಾವು ಪೀಸ್ ಮಾರಿದೇವು ಅಂತಂದ್ರೆ ಅದು ಆ ಫುಡ್ಡಿಗೆ ಹಾಕಿದ್ರೆ ನಡೆಯಲ್ಲ. ಫುಡ್ ಅಂದ್ರೆ ಯಾವುದೋ ಬಾಯ್ಲರ್ ಕೋಳಿಗೆ ಹಾಕೋ ಫುಡ್ ನಾವು ಹೇಳ್ತಾ ಇಲ್ಲಣ್ಣ. ಇದ್ರದ್ದೇ ಒಂದು ದೇಸಿ ಫೀಡ್ ಅಂತ ಬರ್ತೈತೆ, ಅದನ್ನು ನಾವು ಸಪ್ಲೈ ಮಾಡ್ತೇವೆ. ಇಲ್ಲಾಂದ್ರೆ ನೀವು ಎಲ್ಲರೂ ಲೋಕಲ್ ಕೇಳಿ ಸಿಕ್ಕರು ತೊಗೋಬೋದಣ್ಣ. ಅದು 16 ರೂಪಾಯಿ 1600 ರಿಂದ 1450 ಆಸ್ಪಾಸ್ ಒಳಗೆ ರೇಟ್ ಇರುತ್ತೆ. ನೀವು ಅದು ಲೋಕಲ್ ಫುಡ್ ಅಣ್ಣ. ಅದು ಲೋಕಲನ್ನು ಆ ಥರ ರೆಡಿ ಮಾಡಿರ್ತಾರೆ. ಅಂದ್ರೆ ಅದಕ್ಕೆ ಎಷ್ಟು ಕ್ಯಾಲ್ಸಿಯಂ ಬೇಕು, ಎಷ್ಟು ವಿಟಮಿನ್ ಬೇಕು, ಅದನ್ನೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಅದು ನಾವು ಹಾಕೋದ್ರೆ 1-2 ಥರ ಏನೋ ಹಾಕಿಬಿಡ್ತೇವೆ. ನಾವು ಹಾಕಿದರೆ ಅದು ಫುಡ್ ಅದಕ್ಕೆ ಕರೆಕ್ಟಾಗಿ ಕುಂದ್ರೋದಿಲ್ಲ. ಹಿಂಗಾಗಿ ಅದು ಕೋಳಿ ಅನ್ಸೈಜ್ ಆಗುತ್ತೆ ಅಂತೇಳಿ ನಾವು ಫುಡ್ ಹಾಕ್ರಿ ಅಂತ ಒತ್ತಾಯ ಮಾಡೋದು ಇಷ್ಟ ಅದನ್ನು.